ತಿನ್ನು ತಿನ್ ಇಲ್ಲ ನೋಡು ತಿನ್ಬೇಕು ಇಲ್ಲ ಹೋಗಿ ಅದ ಸಪೋರ್ಟ್ ಮಾಡ್ತಿದ್ದೆ. ಇನ್ಮೇಲೆ ನಿಂದು ಒಂದು ವಿಡಿಯೋ ಶೇರ್ ಮಾಡ್ತೀನಿ ನಾನು, ಯಾರಿಗೂ ಶೇರ್ ಮಾಡಲ್ಲ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಜೋಲೋ ಚಿಪ್ ವಿಡಿಯೋ ಕಂಪ್ಲೀಟ್ ಆಗಿ 3 to 4 weeks ಹತ್ರ ಆಗ್ತೈತೆ. ಮತ್ತೆ ಅದ್ರಲ್ಲಿ ನಾವು ಕಾಂಬೋ ಬೇರೆ ತಗೊಂಡಿದ್ದು. ಇನ್ನು ಚಾಕ್ಲೇಟ್ ಜೋಲೋ ಚಿಪ್ ಇತ್ತು. ಚಾಕ್ಲೇಟ್ ಜೋಲೋ ಚಿಪ್ ನಾನು ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಹಳೆ ವಿಡಿಯೋದಲ್ಲಿ. ಹಾಟ್ ಅಂಡ್ ಚಾಕ್ಲೇಟ್ ಚಾಲೆಂಜು ಇದು. ಈ ವಿಡಿಯೋ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು, ನನಗೆ ಸ್ವಲ್ಪ ಪ್ಲಾನ್ ಬೇಕಾಗಿತ್ತು. ಯಾಕಂತಂದ್ರೆ ಲಾಸ್ಟ್ ವಿಡಿಯೋ ನಾನು ಹೇಳ್ಬಿಟ್ಟು ಮಾಡಿದ್ದೆ ಅವಳಿಗೆ ಈ ತರ ಜೋಲೋ ಚಿಪ್ ಚಾಲೆಂಜ್ ಇದೆ, ಈ ತರ ಮಾಡೋಣ ಅಂತ. ಬಟ್ ಈ ವಿಡಿಯೋದಲ್ಲಿ ಅವಳಿಗೆ ಏನು ಕ್ಲೂ ಕೊಟ್ಟಿಲ್ಲ. ನಾನು ಈ ತರ ಮಾಡ್ತಾ ಇದ್ದೀನಿ, ಜಸ್ಟ್ ಒಂದು ಚಾಲೆಂಜ್ ಅಂತ ಹೇಳಿದ್ದೀನಿ ಅವಳಿಗಷ್ಟೇ. ಬಟ್ ಅವಳಿಗೆ ಇದು ಗೊತ್ತಿರಲ್ಲ ಇದನ್ನ ತಿಂತಾ ಇದ್ದೀನಿ ಅಂತ. ಇದನ್ನ ನಾನು ಓಪನ್ ಮಾಡಿಲ್ಲ, ಫಸ್ಟ್ ಇದನ್ನ ಓಪನ್ ಮಾಡಿ ನೋಡೋದ ಹೆಂಗಿದೆ ಅವಳಿಗೆ. ಗಮ್ಮಿ ಇಷ್ಟೊಂದು ಗಟ್ಟಿ ಐತೆ, ಇದು ಇಷ್ಟೇ ಐತೆ. ಚಾಕ್ಲೇಟ್ ಇರಬೇಕು. ಫಸ್ಟ್ ಓಪನ್ ಮಾಡೋದ ಇದನ್ನ, ಹೆಂಗೈತೆ ಒಳಗೆ ನೋಡೋದ. ಗೈಸ್, ಓ ಚಿಲ್ಲಿ ಅಂತಲೇ ಹೇಳಂಗಿಲ್ಲ, ಚಾಕ್ಲೇಟ್ ಇದು. ಬೇಸ್ ಈ ಚಾಕ್ಲೇಟ್ ತಿನ್ನಬೇಕು ಅಂದ್ಬಿಟ್ಟು ತಿನ್ಸೋದು ಅಷ್ಟೇ. ನನ್ನ ಫ್ರೆಂಡಿಗೆ ಹೇಳಲ್ಲ, ಜಸ್ಟ್ ಕಣ್ಮುಚ್ಚು ಅಂತೀನಿ. ಕಣ್ಮುಚ್ಚಿದ ತಕ್ಷಣ ಈ ಚಾಕ್ಲೇಟ್ ತಿನ್ನಿಸ್ತೀನಿ. ಸ್ಟಾರ್ಟಿಂಗ್ ಸ್ವೀಟ್ ಇರ್ತದೆ, ಅದಾದ್ಮೇಲೆ ಗೊತ್ತಲ್ಲ ಸ್ಪೈಸ್ ಲೆವೆಲು. ನಾನು ಚಾಕ್ಲೇಟು ಈ ಥರ ಡಿಸೈನಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಚಿಲ್ಲಿ ಡಿಸೈನಲ್ಲಿ. ಅದಕ್ಕೋಸ್ಕರ ಚಿಲ್ಲಿ ಅಂದೆ. ಚಿಲ್ಲಿ ಡಿಸೈನಲ್ಲಿ ಇಲ್ಲ ಅಂದರೆ ಗೊತ್ತೇ ಆಗಲ್ಲ. ಬಟ್ ಅವಳಿಗೆ ಗೊತ್ತಾಗಬಾರ್ದು ಅಷ್ಟೇ. ಸೋತವ್ರಿಗೆ ಒಂದು ಪನಿಷ್ಮೆಂಟ್ ಅಂದ್ಬಿಟ್ಟು ಇದು ತಿನ್ಸೋದಷ್ಟೇ. ಚಾಕ್ಲೇಟ್ನ ಗೊತ್ತಾಗಲ್ಲ. ಇದು ಸೇಮ್ ಚಾಕ್ಲೇಟ್ ಸ್ಮೆಲ್ಲು, ಇದು ಸ್ಪೈಸಿ ಐತೆ ಅಂತಲೇ ಗೊತ್ತಾಗಲ್ಲ. ಲಾಸ್ಟ್ ಟೈಮ್ ಜೋಲೋ ಚಿಪ್ನ ಇಬ್ಬರು ಅರ್ಧ ತಿಂದಿದ್ವಿ, ಅದಕ್ಕೆ ಸ್ಪೈಸ್ ಲೆವೆಲ್ ಗೊತ್ತಾಗಿಲ್ಲ. ಇದನ್ನ ಕಂಪ್ಲೀಟಾಗಿ ಒಬ್ಬರೇ ತಿಂತಾರದಲ್ವಾ, ಇದು ಕಂಪ್ಲೀಟಾಗಿ ಗೊತ್ತಾಗುತ್ತೆ ಸ್ಪೈಸ್ ಲೆವೆಲ್ಲು. ನನಗೋಸ್ಕರ ವಿಡಿಯೋ ಮಾಡೋದಕ್ಕೆ ಇಂಟರ್ನಲ್ಸ್ ಮುಗಿಸ್ ಬಂದವಳಂತೆ. ಹೌದಾ? ನಿಜವಾಗ್ಲೂ? ಮತ್ತು 11 o'clock ಅಂದರೆ ಯಾಕೆ ಲೇಟ್ ಮಾಡಿದೆ? ಬರೀತಾ ಇದ್ದಾ? ಪಾಸ್ ಆಯ್ತೀಯಾ? ಔಟ್ ಆಫ್ ಔಟಾ? ನಾವು ಯಾವತ್ತೂ ಈ ಥರ ಅಂದೇ ಅಲ್ವಲ್ಲ ಇಲ್ಲಿವರೆಗೂ. ಬರೋದೇ ಅಲ್ವಲ್ಲ ಅನ್ನಕ್ಕೆ, ಬಂದ್ರೆ ತಾನೆ ಅನ್ನಕ್ಕೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ಚಾಲೆಂಜ್ ಗೈಸ್. ಇವತ್ತು ಈಟಿಂಗ್ ಚಾಲೆಂಜ್ ಮಾಡ್ತಾ ಇದೀವಿ. ಇವಳು ಫಸ್ಟ್ ತಿಂತಾಳ, ನಾನು ಫಸ್ಟ್ ತಿಂತೀನ ಅಂತ. ಯಾರು ಫಸ್ಟ್ ತಿಂತಾರೆ ಅವರು ವಿನ್ನರು, ಯಾರು ಸೆಕೆಂಡ್ ತಿಂತಾರೆ ಅವರು ಲೂಸರು. ಅವ್ರಿಗೆ ಯಾರು ಸೋಲ್ತಾರೆ ಅವ್ರಿಗೆ ಪನಿಷ್ಮೆಂಟ್ ಐತೆ. ಏನು ಪನಿಷ್ಮೆಂಟ್ ಅಂತ ಅದು ನನ್ನ ಒಬ್ಬಂಗೆ ಗೊತ್ತಿರೋದು, ಇವಳು ಗೊತ್ತಿಲ್ಲ. ಯಾಕಂತಂದ್ರೆ ನಾನೇ ಗೆಲ್ಲೋದು, ಇವಳು ಪಕ್ಕ ಸೋಲ್ತಾಳೆ, ಅದಂತೂ ಪಕ್ಕ. ಪಾಯಿಂಟ್ 1, ಅವ್ನು ಯಾವತ್ತೂ ಗೆದ್ದಿರೋರಿಗೆ ಗಿಫ್ಟ್ ಕೊಡ್ಸಿಲ್ಲ, ಅದಕ್ಕೆ ಸೋತಿರೋರಿಗೆ ಪನಿಷ್ಮೆಂಟ್. ಆ ಪನಿಷ್ಮೆಂಟ್ ತಗೊಂಡ್ಮೇಲೆ ಗೊತ್ತಾಗುತ್ತೆ ಇವಳು ಕೆಪಾಸಿಟಿ ಏನು ಅಂತ. ಚಲೋ ಬೈ, ದೇಖೋ ಅಪ್ ಮೇ ಕ್ಯಾ ಕರ್ತಾ ಹೂಂ. ಇವತ್ತು ಚಾಲೆಂಜ್ ಅಲ್ಲಿ ನಾವು ಚಿಪ್ಸ್ ಬಿಂಗೋ ತಿನ್ನೋಣ ಅಂತ ಅನ್ಕೊಂಡಿದ್ವಿ. ಇವತ್ತು ಬಿಂಗೋ ಮಾಡಂಗ ತಿಂತಾ ಇದೀವಿ, ಬಿಕಾಸ್ ಹಿ ಇಸ್ ಕ್ವೈಟ್ ಮ್ಯಾಡ್. ಯು ಆರ್ ಟೀಸಿಂಗ್ ಮೀ, ನಾಟಿ. ಯಾರು ಫಸ್ಟ್ ತಿಂತಾರೆ ಅವ್ರಿಗೆ ಪನಿಷ್ಮೆಂಟ್ ಇಲ್ಲ ತಾನೆ. ಗೆಲ್ತೀನಿ ಅಂತ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ? ಬಿಚ್ಚಬೇಡ ಇರೋ. ಅಲ್ಲೇ ತಿನ್ನಕ್ಕೆ ನಿಂತಿರ್ತಾಳೆ ಗೈಸ್ ಯಾವಾಗ್ಲೂ. ಅಲ್ಲೇ ಬಿಚ್ಬಿಟ್ಟವಳೆ. ಈ ಚಾಲೆಂಜ್ ಅಲ್ಲಿ ಹೆಂಗಾರು ತಿನ್ಬೋದು, ಬಟ್ ಇದು ಫುಲ್ ಖಾಲಿ ಆಗ್ಬೇಕು. ಏನ್ ಒಂದೊಂದೇ ಗೈಸ್ ಇವಳು ಸೋತ್ ಬಿಡ್ತಾಳೆ ಅಂತ ಇದ್ರಲ್ಲಿ ಒಂದೊಂದೇ ತಿಂದ್ಬಿಟ್ರೆ ಗೆದ್ದು ಬಿಡಲ್ಲ ಅಂತ. ಆ ತರ ಎಲ್ಲ ಇಲ್ಲ. ಇದ್ರಲ್ಲಿ ಯಾರು ಫಸ್ಟ್ ಫುಲ್ ಖಾಲಿ ಮಾಡ್ತಾರೆ ಅವ್ರು ಅಟ್ನಲ್ಲಿ ಬಾಯಲ್ಲಿ ಇರಂಗಿಲ್ಲ ಅಷ್ಟೇನೆ. ಅದ್ರಲ್ಲಿ ನೀರು ಇಲ್ಲ ಬಾಯಲ್ಲಿ ಇರಂಗಿಲ್ಲ. ಹೆಂಗಾರು ತಿನ್ಬೋದು, ಬಾಯಿ ಒಳಗೆ ಇರಂಗಿಲ್ಲ. ನೀನ್ ಅಷ್ಟೊತ್ತಲ್ಲಿ ಮುಗಿಸ್ಬಿಟ್ಟಿದ್ರೆ ನೀನ್ ವಿನ್ನು. ಚಾಲೆಂಜ್ ಸ್ಟಾರ್ಟ್. ಯಾರು ಫಸ್ಟ್ ಮುಗಿಸ್ತಾರ ನೋಡೋಣ. ಹೆಂಗಾರು ತಿನ್ಬೋದು, ಒಟ್ನಲ್ಲಿ ಬಾಯಲ್ಲಿ ಇರಂಗಿಲ್ಲ ಅಷ್ಟೇ ರೂಲ್ಸ್ ಇರೋದು. ಮತ್ತೆ ನೀರು ಕುಡಿಯಂಗಿಲ್ಲ. ರೆಡಿ ಇರೋ? ರೆಡಿ ಅಂದಿರೋದು ಯಾಕೆ ಅಲ್ಲ ಅಷ್ಟೇ ಮಾಡಿ. ಬೇಡ ಇಲ್ಲ. ರೆಡಿ 1 2 3 ಸ್ಟಾರ್ಟ್. ಅದೇನಿಲ್ಲ
ಇಲ್ಲಿದೆ ಇನ್ನು ನಾನು ಇನ್ನೂ ಮುಗಿಸಿಲ್ಲ ಇನ್ನೂ ಇದೆ ಅದೇ ಎಲ್ಲ ಅಷ್ಟು ಖಾಲಿ ಆಗಬೇಕು. ನಾನೇ ವಿನ್ನು ಗೈಸ್. ಖಾಲಿ ಮಾಡಿದ್ದೀನಿ. ಇದ್ದಾಳೆ ಎಲ್ಲರೂ. ನಾನೇನು ಎಲ್ಲೂ ಬಚ್ಚಿಟ್ಟಿಲ್ಲ. ಒಪ್ಕೊಳಕ್ಕಾಗಲ್ಲ ದೃಶ್ಯ ನಿನ್ ಕೈಲಿ. Hey, y'all, come look at this. ತಿನ್ಬಿಟ್ಟೆ ಅಂತ ನಾನು ಇದೆಲ್ಲ ನಾನು ನೋಡಿ ಅದಕ್ಕೆ ನಾನು ತೋರ್ಸಲ್ಲ ನಿಮಗೆ ಎಲ್ಲ ಈಗ ತೋರ್ಸು ಎಲ್ಲರೂ ಬಚ್ಚಿಟ್ಟಿದ್ಯಾ ನಿಮ್ಗೆ ಸರಿ ಇಲ್ಲ ನೀನು. ಒಳ್ಳೆ ಕಥೆ ಅಲ್ಲಿ ಆನ್ ರೆಕಾರ್ಡ್ ವಿಡಿಯೋ ಗೊತ್ತಾಗಲ್ಲ. ಅಲ್ಲಿ ಗೊತ್ತಾಗುತ್ತೆ ನಾನು ಹೇಳಿದ್ದು ಇಲ್ಲೆಲ್ಲ ಬಿಟ್ಟಿದ್ಯಾ ಅಂತ. ಹೇಳಿರ್ತಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫಸ್ಟ್ ನಿನಗೆ ಸೆಕೆಂಡ್ ನನಗೆ. ಯಾಕೆ ನಿಮಗೆ ಚಾಕ್ಲೇಟ್ ನನಗೆ ಇದು ನೀರು ಕುಡ್ದಿಲ್ಲ. ಜಸ್ಟ್ ಒಂದು ಸ್ವಲ್ಪ ಸೆಕೆಂಡ್ಸ್ ಅಲ್ಲಿ ಸೋತ್ಬಿಟ್ಟೆ. ಪರವಾಗಿಲ್ಲ ಬಟ್ ನಾನು ಹೆಂಗಿದ್ದೆ ನೀನು ಅಂತ ನಾನು ಹಂಗೆ ತಾನೆ ನಿನ್ಗಿಂತ ಬೇಗ ತಾನೆ ನಾನು ತಿಂದಿದ್ದು. ನೀನು ನುಂಗ್ಬಿಟ್ಟ ಮ್ಯಾಡೆ ಕೆಲಸ ಏನ್ರೆ ಅದೇ ನುಂಗಕ್ಕಾಗುತ್ತಾ? ಜಾಸ್ತಿ ಬೇಡ ಇದರಲ್ಲಿ ಸೋತ್ಬಿಟ್ಟೆ ನಾನು. ಸಿಲು ಹೆಂಗ್ ಗೆದ್ಲೋ ಗೊತ್ತಿಲ್ಲ ಬಟ್ ಇವಳಿಗೆ ಸೋತ್ತೀನಿ ಅಂತ. ಬಟ್ ಅದೆಂಗೋ ನಾನು ಸೋತ್ಬಿಟ್ಟೆ. ಬಟ್ ಆದ್ರೆ ನಾನು ಬಿಟ್ಕೊಡಲ್ಲ, ಮ್ಯಾಜಿಕ್ ಮಾಡ್ತೀನಿ. ಬಟ್ ಇವಾಗ ಇವಳು ಗೆದ್ದಳಲ್ವಾ, ಇವಳಿಗೊಂದು ರಿವಾರ್ಡು ಕಣ್ಣು ಮುಚ್ಕೊಂಡು. ನಾನು ಸೋತಿದ್ದೀನಿ, ನನ್ಗೊಂದು ರಿವಾರ್ಡು. ಇವಳಿಗೇನು ರಿವಾರ್ಡ್ ಇವಳು ಗೊತ್ತಿರಲ್ಲ, ನನಗೇನು ರಿವಾರ್ಡ್ ನನಗೆ ಗೊತ್ತಿರಲ್ಲ. ಏನೋ ಪನಿಷ್ಮೆಂಟೇನೆ. ಫಸ್ಟ್ ಇವಳಿಗೆ ಹೇಳಲ್ಲ, ಏನ್ ಹೇಳ್ಬಿಟ್ಟು ಕೊಡ್ತಾರೆ ಅಲ್ವೇ. ಕಣ್ಣು ಮುಚ್ಕೋಬೇಕು, ಕೊಡ್ತೀವಿ, ಅನ್ಬೇಕು, ತಿನ್ಬೇಕು, ಅಷ್ಟೇ ಕೆಲಸ. ಗೈಸ್ ಇವಳ್ದು ರಿವಾರ್ಡ್ ಇದು. ಇದಾದ್ಮೇಲೆ ನಂದು ರಿವಾರ್ಡ್ ಬರುತ್ತೆ. ಫಸ್ಟ್ ರಿವಾರ್ಡ್ ಇವಳಿಗೆ ಗೆದ್ದಿರೋದಕ್ಕೋಸ್ಕರ. ಕಣ್ಮುಚ್ಚೋ, ಅದಕ್ಕೆ ಯಾಕೆ ಮೆತ್ತಗೆ ಬಿಡ್ತಾ ಇದೆಯಾ? ಕಣ್ಮುಚ್ಚೋ, ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣ್ತಾ ಇರುತ್ತೆ. ನೀನು ಅದೆಲ್ಲ ಇಲ್ಲ, ನೀನ್ ನನಗೆ ಏನೇನೋ ಹಾಕಲ್ಲ, ತಿನ್ನೋದೇನೆ. ಪ್ರಾಮಿಸ್ ತಿನ್ನೋದೇನೆ. ಬೇಕಾದ್ರೆ ಟಚ್ ಮಾಡು, ಹಿರಿಯರು ಟಚ್ ಮಾಡು. ಚಾಕ್ಲೇಟೇ, ನಾನು ಏನು ಮಿಸ್ ಆಗಿ ಏನು ಕೊಡಲ್ಲ ನಿಮಗೆ. ನಾನು ಅಂದಿದ್ದೀನಿ ತಾನೆ ಕೊಡಲ್ಲ ಅಂತ. ನನಗೆ ಚಾಕ್ಲೇಟ್ ಕಣೆ, ಮಾಮೂಲಿ ಚಾಕ್ಲೇಟು. ವಿಕ್ಸ್ ಚಾಕ್ಲೇಟ್ ಹೇಗೆ ಕೊಡ್ಲಿ? ಮಾಮೂಲಿ ಚಾಕ್ಲೇಟ್ ಕಣೆ. ನಿಂಗೆ ಮಾಮೂಲಿ ಚಾಕ್ಲೇಟು, ನನಗೆ ಆ ತರ ಇಲ್ಲ. ನಾನೇ ಹಾಕ್ಬೇಕು. ಓಪನ್ ಮಾಡು, ಅಗಿಬೇಕು. ಕಣ್ ಬಿಡಂಗಿಲ್ಲ 1 ನಿಮಿಷದವರ್ಗ. ಇದು ನಿಂದು, ನೆಕ್ಸ್ಟ್ ನಂದು. ನೋ, ಇವಾಗ ನೋಡ, ಬಾಯಿ ತೆಗಿಯಂಗಿಲ್ಲ. ಇಲ್ಲ ನೋಡ, ತಿನ್ಬೇಕು. ಇಲ್ಲ ನೋಡ, ನಾನು ಕೊಟ್ಟಿದ್ದೀನಿ ತಾನೆ. 1 ನಿಮಿಷ ತಿಂದ್ಬಿಡು. ಇವಾಗ ನೋಡ, ಬಾಯಿ ಹಾಕೊಂಡಿದ್ಯಾ, 1 ನಿಮಿಷ ತಿಂದ್ಬಿಡು. ಅದಾದ್ಮೇಲೆ ನೆಕ್ಸ್ಟ್ ನೀನೇನು ಕೊಡ್ತೀನಿ ನಾನು ತಿಂತೀನಿ. ಪ್ರಾಮಿಸ್ ತಿಂತೀನಿ. ಇವಾಗ ಬಾಯಿಗೆ ಹಾಕೊಂಡಿದ್ಯಾ, ತಿನ್ಬೇಕು. 1 ನಿಮಿಷ ತಿನ್ಬೇಕು. ತಿನ್ನು 1 ನಿಮಿಷ. ಅದೇ ನೆಕ್ಸ್ಟ್ ನಂದು ಅಮ್ಮ. ಇವಾಗ ನೀನ್ ತಿನ್ನು, ನೆಕ್ಸ್ಟ್ ನನಗ್ ಕೊಡು, ನಾನು ತಿಂತೀನಿ. ಹೆಂಗಿದೆ ಚಾಕ್ಲೇಟು? ಸಿಕ್ಕು ಗೆದ್ಬಿಟ್ಟು ಆಡ್ತೀಯಾ? ತಿನ್ನು ಉಗಿಯಂಗಿಲ್ಲ. 5 ನಿಮಿಷ ತಿನ್ನು, ಉಗಿಯಂಗಿಲ್ಲ. ಪ್ರಾಮಿಸ್ ಉಗಿಯಂಗೆ ಇಲ್ವಲ್ಲ. ತಿನ್ಬೇಕು. ನನ್ಗೇನೆ ಸೋತ್ಬಿಟ್ಟು ತಿನ್ನಿಸ್ತೀನಿ ಅನ್ಕೊಂಡು ತಿನ್ಸಿದ್ವಿ ನೋಡಿ. ಫುಲ್ ತಿನ್ಸಿದ್ವಿ. ಹೆಂಗೈತೆ ಸ್ಪೈಸ್ ಲೆವೆಲು? ಕಂಡು ಬಿಟ್ಟು ಅಳ್ತೋಳೆ ಗೈಸ್. ಫುಲ್ ತಿನ್ನು. ಗೈಸ್ ಇದು ಸ್ಪೈಸ್. ನಾನು ಖಾರದ ಪುಡಿನೇ ತಿಂತೀನಿ ಅಂತೆಲ್ಲ ಅಂದಿದ್ಲು. ಖಾರದ ಪುಡಿ ತಿಂದಿದ್ರೆ 250 ರೂಪಾಯಿ ಉಳಿಸ್ಬೋದಿಲ್ಲ. ನೋಡಿ, ಕಡ್ಡೆಲ್ಲ ಫುಲ್ಲು ನೀರು ಬರ್ತಿದೆ. ನೀರು ಕೂಡ ಮೋಸ ಮಾಡಿ ಏನಾಗ್ತಿದೆ? ನೀರು ಕೊಡು.
ಇರು ಒಂದು ನಿಮಿಷ ನೀರು ಬೇಕಾ? ಒಂದು ನಿಮಿಷ ಕೊಡ್ತೀನಿ. ಅಮ್ಮ ಇಲ್ಲಿ ನೀರಿತ್ತಲ್ಲ ಅಲ್ಲಿ ತಗೋ ಕುಡಿ ಹೋಗಲ್ಲಿ. ಗೈಸ್ ಸ್ಪೈಸ್ ಕ್ವೀನ್ಗೆ ಫುಲ್ ಸ್ಪೈಸ್ ಆಗ್ಬಿಟ್ಟಿದೆ. ಏನ್ ಬೇಕು? ಸಕ್ಕರೆನೂ ಬೇಕಾ? ತಂದ್ಕೊಡ್ತೀನಿ ಒಂದು ನಿಮಿಷ. ಒಂದು ನಿಮಿಷ ಇರು, ತಂದ್ಕೊಡ್ತೀನಿ ಒಂದು ನಿಮಿಷ. ಸುಳ್ಳು ಅಂಟಿ. ಗೈಸ್ ಸ್ಪೈಸ್ ಕ್ವೀನು ಸಕ್ಕರೆ ತಿಂತವ್ರೆ ಗೈಸ್. ಗೈಸ್ ಸ್ಪೈಸ್ ಕ್ವೀನು ಸಕ್ಕರೆ ತಿಂತ. ಗೈಸ್ ಇವಳು ರಿಯಾಕ್ಷನ್ ನೋಡಕ್ ಆಗ್ತಿಲ್ಲ ನನಗೆ. ಫುಲ್ಲು ಕೋಮಾಗಿ ಹೋಗಿದ್ದಾಳೆ ನೋಡು. ಬೇಕೆ ಇನ್ನೊಂಚೂರು? ಎಷ್ಟೊಂದು ತಿನ್ನೋ ಸಕ್ಕರೆ ಫ್ರೀ ನಮ್ಮ ಮನೇಲಿ. ಸಕ್ಕರೆ ಫ್ರೀ ದುಡ್ಡು ಕೊಟ್ಟೆ ತಂದಿರೋದು. Here I come. Oh, here. ಸಕ್ಕರೆ ಫ್ರೀ ನಮ್ಮ ಮನೇಲಿ. ಸಕ್ಕರೆ ಫ್ರೀ ದುಡ್ಡು ಕೊಟ್ಟೆ ತಂದಿರೋದು. ತಿನ್ನು ತಿನ್ನು ತಿನ್ನು. ರೈಸ್ ಫುಲ್ ಅಳ್ತಾವಳೆ ನೋಡಿ, ಫುಲ್ ಅಳ್ತಾವಳೆ. ಮೋಸ ಮಾಡಿದಾರ? ಮೋಸ ನಾನೇನು ಮೋಸ ಮಾಡಿಲ್ಲ, ಪ್ಲ್ಯಾನ್ ಮಾಡಿದ್ದೆ ಹಿಂಗೆ. ನಾನೇನು ಮೋಸ ಮಾಡಿಲ್ಲ. ಏನಕ್ಕೆ ಎಲ್ಲ ಹೇಳ್ಬಿಟ್ಟು ಮಾಡ್ತಾರ? ಪ್ರ್ಯಾಂಕ್ ಇದು, ಹಂಗೆ ಮಾಡೋದು ಪ್ರ್ಯಾಂಕ್ನ. ಲಾಸ್ಟ್ ವಿಡಿಯೋದಲ್ಲಿ ಸ್ಪೈಸ್ ಕೀಡೆ ಇದೆಲ್ಲ ಯಾಕಾರ 2 ಜೋಳ ಚಿಪ್ಪೆಲ್ಲ ತಿಂತೀನಿ ಅಂತಿದಲ್ಲ. ಹೆಂಗಿತ್ತು ಪ್ರ್ಯಾಂಕು? ತಿಂದ್ಬಿಟ್ಟು ಗೆಲ್ತೀನಿ ಅನ್ಕೊಂಡಿದ್ಯಾ? ಇನ್ನೊಂದು ಸ್ವಲ್ಪ ಸಕ್ಕರೆ ಬೇಕಾ? ಫಸ್ಟ್ ಟೈಮ್ ಅಳಿಸಿದ್ದೀನಿ ನನ್ನಿಂದ. ನನಗೂ ಹಾಳಾಗಿತ್ತಪ್ಪ ಅವತ್ತಿಂದಾಗ. ಹೊಟ್ಟೆಲ್ಲ ಬಗ ಬಗ ಅಂತ ಉರಿತಾ ಇತ್ತು. ಗೈಸ್ ನನಗೆ ಮೊದಲೇ ಗೊತ್ತಿತ್ತು ನಾನು ಸೋಲ್ತೀನಿ ಅಂತ. ಬಟ್ ಆದರೂ ಬ್ಯಾಕಪ್ ಪ್ಲ್ಯಾನ್ ಇಟ್ಕೊಂಡಿದ್ದೆ. ಹಂಗೆ ತಿನ್ಸಿದ್ದೀನಿ. ಬ್ಯಾಕಪ್ ಪ್ಲ್ಯಾನಲ್ಲಿ ತಿನ್ಕೊಂಡು ನಾನು ತಿನ್ನಲ್ಲ ಅಂದ್ಕೊಂಡಿದ್ದೆ. ಏನೋ ಚಾಕ್ಲೇಟ್ ಅಂದಿದ್ದಕ್ಕೆ ತಿನ್ಕೊಂಡು. ಹೆಂಗೈತೆ ಗಿಫ್ಟು? ಲಾಸ್ಟ್ ಜೋಳ ಚಿಪ್ಪಲ್ಲಿ ಕೊಟ್ಟಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಕೊಟ್ಟಿದ್ದೀನಿ ಗಿಫ್ಟು. ಚಾಕ್ಲೇಟ್ ತಾನೇ ಕೊಟ್ಟಿದ್ದೀನಿ ನೋಡು. ಗಿಫ್ಟ್ ಚೆನ್ನಾಗಿದೆ ಗಿಫ್ಟು. ಗೈಸ್ ಸ್ಪೈಸ್ ಕ್ವೀನ್ ಅಳ್ತಾವಳೆ. 2 ಜೋಳ ಚಿಪ್ ತಿಂತೀಯ? 2? ನಾನು 2 ಅಂತ ನಾನು ಎಲ್ಲೂ ಹೇಳೇ ಇಲ್ಲ. ಅಪ್ಪ ಇದೇನು ಒಂದಾ? ಇದೆಲ್ಲ ಏನು ಕಾರಣನೇ ಇಲ್ಲ ನನಗೆ ಒಂದ್ಸಲ ಕುಣಿತಾ ಇದೆ ವಿಡಿಯೋದಲ್ಲಿ ನೋಡಿ. ಗೈಸ್ ಅಳಿಸಿದ್ದೀನಿ. ಇನ್ನೊಂದ್ಸತಿ ನಿನ್ ಜೊತೆ ಯಾವ ವಿಡಿಯೋನು ಮಾಡಕ್ ಬರಲ್ಲ ನಾನು. ಗೈಸ್ ನನಗೆ ಸ್ವಲ್ಪ ಯಾಕೋ ನಂಬಿಕೆ ಇರಲಿಲ್ಲ. ತಿನ್ಬಿಡ್ತೀನಿ ಇವಳು ಯಾಕೋ ಮ್ಯಾಡಂಗಲ್ಸ್ ಬೇರೆ ತಂದಿದ್ಲು. ನಂಗೆ ಅದೇ ಇಷ್ಟ, ಅದನ್ನೇ ತಿಂತೀನಿ ಅಂತ. ನಾನು ಅವಾಗಲೇ ಸ್ವಲ್ಪ ಕನ್ಫರ್ಮ್ ಆಗಿದೆ ಸೋತ್ರುವೆ ಒಂದು ಬ್ಯಾಕಪ್ ಪ್ಲ್ಯಾನ್ ಇರಲಿ ಅಂತ. ಬ್ಯಾಕಪ್ ಪ್ಲ್ಯಾನ್ ಹೆಂಗೋ ಯೂಸ್ ಆಯಿತು. ಮೇಡಮ್ ಅವ್ರು ಸೋತವ್ರು. ಇವಾಗ ಗಿಫ್ಟ್ ಏನಾರು ಬೇಕಾ ನಿಮಗೆ? ಇವಾಗ ಕೊಡ್ಸೋದಲ್ಲ, ಡಬಲ್ ಗಿಫ್ಟು. ಡಬಲ್ ಗೈಸ್ ಇವಾಗ ಇವಳು ಗೆದ್ರು ಸೋತಂಗಾಗಿದೆ. ಪಾಪ ಏನು ಮಾಡೋಕ್ಕಾಗಲ್ಲ. ಗೆದ್ಲು ಆದರೂ ಸೋತ್ಬಿಟ್ಲು. ಒಟ್ನಲ್ಲಿ ನೀನು ಸೋತೆ ಅಲ್ವಾ, ಅಷ್ಟೇ ಇಂಪಾರ್ಟೆಂಟು. ಗೆದ್ರು ಸೋತೆ ಅಲ್ವಾ ಗೈಸ್? ಇವಳು ಗೆದ್ರು ಸೋತಿದ್ದಾಳೆ, ಏನು ಮಾಡೋಕ್ಕಾಗಲ್ಲ. ಪಾಪ ಲಾಸ್ಟ್ ಟೈಮ್ ಗೆದ್ದಿದ್ಲು, ಈ ಟೈಮ್ ಗೆದ್ರು ಸೋತ್ಲು. ಬಿಟ್ಕೊಟ್ಟಿದ್ದೀನಿ. ಮತ್ತೆ ನಾನೇ ತಿನ್ನವ ಅನ್ಕೊಂಡೆ. ಬೇಡ ನೀನು ಟೇಸ್ಟ್ ಮಾಡಲಿ ಅಂದ್ಬಿಟ್ಟು ಟೇಸ್ಟ್ ಮಾಡಿಸ್ದೆ ಅಷ್ಟೇ. ಇನ್ನು ಸಕ್ಕರೆ ಹಾಲಿ ಅರ್ಧ ಬಾಟ್ಲು ಖಾಲಿ ಮಾಡೋಳೆ ಗೈಸ್. ಏನಾಗ್ತಿದೆ ಈಗ ನಿಂಗೆ? ಜ್ಯೂಸ್ ಬೇಕಾ? ನಿಂಬೆಹಣ್ಣು ಜ್ಯೂಸ್, ಕೋಲ್ಡ್ ಐಸ್ ಕ್ರೀಮ್ ಏನಾರು ಬೇಕಾ? ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮಲ್ಲಿ ಈ ಥರ ಇದ್ರೆ ಏನು ಮಾಡ್ತೀವಿ? ನಾನು ತಗೋತೀನಿ, ನೀನು ದುಡ್ಡು ಪೇ ಮಾಡಿಸು. ಕೊಡಿಸ್ತೀರ? ಆಯಿತು. ಬರ್ತೀನಿ ಅನ್ಕೊಂಡಿದ್ಯಾ? ಪಾಪ ಇಷ್ಟು ದಿನ ಫ್ರೆಂಡ್ಗೆ ಹೆಲ್ಪ್ ಮಾಡೋಣ ಅಂತ ಹೋಗಿ ಅಂತ ಸಪೋರ್ಟ್ ಮಾಡ್ತಿದ್ದೆ. ಇನ್ಮೇಲೆ ನಿಂದು ಒಂದು ವಿಡಿಯೋ ಶೇರ್ ಮಾಡ್ತೀನಿ, ನೋಡ್ಕೊ. ಯಾರಿಗೂ ಶೇರ್ ಮಾಡಲ್ಲ. ಗೈಸ್ ಫುಲ್ಲು ಆನ್ ಆಗ್ಬಿಟ್ಟವಳೆ ತಿಂದ್ಬಿಟ್ಟು ಚಾಕ್ಲೇಟ್ನ. ನನಗೆ ಮೋಸ ಮಾಡಿದಲ್ಲ, ನನಗೆ ಮೋಸ ಮಾಡಿದ್ರೆ ನೀವು ಒಳ್ಳೇದಾಗಲ್ಲ. ಇಷ್ಟು ಒಳ್ಳೆ ಹುಡುಗಿಗೆ ಮೋಸ ಮಾಡಿದಾರ ಗೈಸ್. ಇದೆಲ್ಲ ಸ್ವಲ್ಪ ಬಿಲ್ಡಪ್ ಸ್ವಲ್ಪ ಜಾಸ್ತಿ. ನಾನು ಯಾವ ಫ್ರೆಂಡ್ಸ್ನಾದ್ರೂ ಕೇಳಿ, ನಾನು ತುಂಬ ಒಳ್ಳೆ. ಅದನ್ನ ಗೊತ್ತು ಬಿಡು, ಅದು ನೀನು ಹೇಳಲೇಬೇಕಾಗಿಲ್ಲ. ನಾನೇ ಹೇಳ್ಬಿಡ್ತೀನಿ ಅದನ್ನ. ತಗೋ ರೆಸ್ಟ್ ತಗೋ. ಟೇಕ್ 5 minutes ರೆಸ್ಟ್. ಆಫ್ಟರ್ ದಟ್ ವಿಲ್ ಟಾಕ್. ಆರಾಮಾಗಿ ತಗೋ. ಆಗುತ್ತೆ. ಹಾಳಾದ್ರೆ
ಹೊಟ್ಟೆ ಹಾಳಾಗಲ್ಲ, ಹೊಟ್ಟೆ ಉರಿಯುತ್ತೆ ಒಂದು ಹಾಫ್ ಆನ್ ಅವರ್, ಅದಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ, ಏನೂ ಆಗಲ್ಲ. ಇದು ಹೊಸ ಜೋಲ ಚಿಪ್ ಒಂದು ಫುಲ್ ಟ್ರೈ ಮಾಡಿದ್ರೆ ಏನು ಮಾಡ್ತಾ ಇದ್ದೆ ನೀನು? ಇಷ್ಟು ಚಿಕ್ಕದಕ್ಕೆ ಒದ್ದಾಡ್ಬಿಟ್ಟೆ, ಒಂದು ಫುಲ್ ತಿಂದುಬಿಟ್ಟಿದ್ರೆ ನೀನು ಆ ಪಕ್ಕದ ಬೆಡ್ಡು, ನಾನು ಈ ಸೋಫಾದಲ್ಲಿ ಮಲ್ಕೋಬೇಕಾಗಿತ್ತು. ಅವತ್ತು ಹೆಂಗೋ ಅರ್ಧ ತಿಂದಿದ್ದಕ್ಕೆ ಉಳ್ಕೊಂಡು ಅದರಲ್ಲೂ ಕುಟ್ಟವಳೆ ಹಿಂಗೆಲ್ಲ ಕೆಳಗೆ ಟಕ್ 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 ಅಂತ. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ನಿಂಗೆ? ಏ ಪ್ರ್ಯಾಂಕ್ ಕಣೆ, ಪ್ರ್ಯಾಂಕ್ ಹೆಂಗ್ ಮಾಡ್ತಾರೆ? ಪ್ರ್ಯಾಂಕ್ನೇ ತಾನೇ ಮಾಡೋದು. ಅದೆಲ್ಲ ಎಲ್ಲ ಹೇಳ್ಬಿಟ್ಟು ಪ್ರ್ಯಾಂಕ್ ಮಾಡ್ತೀನಿ, ನಿನಗೆ ತಿನ್ನಿಸ್ತೀನಿ ಅಂದ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಕರೆದ್ಬಿಡ್ತೀನಿ, ನೀನು ತಿನ್ಬಿಟ್ಟು ಹೊಟ್ಟೋಗ್ಬಿಡು. ನಿನ್ನೆ ಫೋನ್ ಮಾಡ್ದ, ಪಾಪಚ್ಚೆ ಹೋಗಿ ಹೆಲ್ಪ್ ಮಾಡೋಣ ಇಂಟರ್ನಲ್ಸ್ ಬರ್ದಾದ್ಮೇಲೆ ಅಂತ ಬಂದ್ರೆ. ಗೈಸ್ ಏನು ಗೊತ್ತಾ, ಚಾಲೆಂಜ್ ವಿಡಿಯೋನ ಇವಳಿಗೆ ಚಾಲೆಂಜ್ ಅಂತ ಅಂದಿದ್ದು, ಯಾಕಂದರೆ ಪ್ರ್ಯಾಂಕು ಡಿಸ್ಕ್ಲೋಸ್ ಆಗಬಾರ್ದು ಅಂತ. ನಾನು ಸ್ಟಾರ್ಟಿಂಗಲ್ಲೂ ಆ ಪ್ರ್ಯಾಂಕು ಅಂತಲೂ ಅಂದಿಲ್ಲ, ನಾನು ಮಾಡಿದ್ಮೇಲೆ ಪ್ರ್ಯಾಂಕ್ ಅಂತ ಅಂದಿರೋದು, ಯಾಕಂದರೆ ಡಿಸ್ಕ್ಲೋಸ್ ಮಾಡಬಾರ್ದು ಅಂದ್ಬಿಟ್ಟೆ ಡಿಸ್ಕ್ಲೋಸ್ ಮಾಡಿಲ್ಲ ನಾನು. ಗೈಸ್ ಫೈನಲಿ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಯಿತು. ನಾನು ಸೋತಿದ್ರೆ ಇವಳಿಗೆ ತಿನ್ನಿಸ್ತಾ ಇದ್ದೆ, ಗೆದ್ದಿದ್ರೆ ಇವಳಿಗೆ ತಿನ್ನಿಸ್ತಾ ಇದ್ದೆ, ಅದಂತೂ ತಲೆಲಿತ್ತು. ಚೀಟಿಂಗ್ ಮನೋಭಾವನೆ ಅದು. ಆಯ್ತು ಇರ್ಲಿ. ಇವ್ನು ಮುಂಚೆನೆ ಇವನಿಗೆ ಏನು ವಿಡಿಯೋ ಪ್ಲಾನ್ ಮಾಡ್ಬೇಕಾದ್ರು ಅದು ಐಡಿಯಾ ಇರ್ಲಿಲ್ಲ, ನನ್ನ ಮೇಲೆ ಪ್ರ್ಯಾಂಕ್ ಮಾಡ್ಬೇಕು ಅಂತ, ಸೋತ್ಬಿಟ್ನಲ್ಲ ಅಂತ ಪ್ಲಾನ್ ಚೇಂಜ್ ಮಾಡ್ಕೊಂಡ ಅಷ್ಟೇ. ನಾನು ಬಂದಿದ್ದೆ ಅಷ್ಟು ಟೈಮ್ ನಾನು ಬರ್ತೀನ ನೋಡ್ಕೊಂಡು. ಗೈಸ್ ಬರ್ತಾಳೆ ಏನಿಲ್ಲ, ಅಷ್ಟು ಸೆಕೆಂಡಲ್ಲಿ ಚೇಂಜ್ ಮಾಡಿದೀನಿ. ಮತ್ತೆ ಪ್ರ್ಯಾಂಕ್ ಮಾಡಬೇಕು ಅನ್ನೋ ತರ ಅಲ್ಲ, ಕ್ರಿಮಿನಲ್ ಮೈಂಡ್ ಅಂತ ಅರ್ಥ ಆಯ್ತದ್ರಲ್ಲಿ. ಅಷ್ಟಾರು ಗೊತ್ತಲ್ಲ ನಿಂಗೆ. ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ, ಇವಳು ಫುಲ್ ಆನ್ ಆಗ್ಬಿಟ್ಟವಳೆ. ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಅಷ್ಟಾಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್, ಬೈ, ನೆವರ್ ಮೀಟ್ ಯು ಅಗೇನ್. ಮುಚ್ಚೋ. 4 ವರ್ಷ ಆಯಿತು ನಾನು ಫ್ರೆಂಡ್ ಆಗಿ, ಇಷ್ಟು ವರ್ಗ ನನ್ನ ಜೀವನದಲ್ಲಿ ಇಷ್ಟು ಖುಷಿಯಾಗಿಲ್ಲ, ಇವತ್ತೇ ಇಷ್ಟು ಖುಷಿಯಾಗಿರೋದು ಕಣೆ. ನಿನ್ಗೆ ಈ ಥರ ಆನಂದ ಯಾವತ್ತು ಯಾರಿಗೂ ಸಿಗಲ್ಲ. ನಿಂಗೆ ಏನು ಫೀಲ್ ಆಗಿಲ್ವ? ಎಲ್ಲ ತಿನ್ಕೊಬಿಟ್ಟಲ್ಲ, ಒಂಚೂರು ಬಿಡದೆ. ಫೀಲ್ ಆಯ್ತಾ ನಿಂಗೆ? ಅಗದ ನೀನು ಅಗದ? ಫಸ್ಟ್ ನಂಗೆ ಫೀಲ್ ಆಯ್ತು, ಯಾಕೋ ಇದು ಘಾಟ್ ಹೊಡಿತಾ ಇದೆಯಲ್ಲ ಚಾಕ್ಲೇಟು, ಏನು ಖಾರ ಪುಡಿ ಗೀರ್ ಪುಡಿ ಅಜ್ಜಿದಿದ್ದಾವನ ಅಥವಾ ಏನ್ ಮಾಡೋಣ ಗೊತ್ತಾಗ್ಲಿಲ್ಲ. ಒಂದ್ಸತಿ ಆಮೇಲೆ ಯಾವಾಗ ಬೈಕ್ ಆಯ್ತು, ಬೇಜಾರು ಮಾಡ್ಕೋಬೇಡ. ಪ್ರ್ಯಾಂಕ್ ಮಾಡಿದ್ದು ಕ್ಷಮೆ ಇರ್ಲಿ, ಓಕೆನಾ? ಇದು ಕ್ಷಮೆ ಕೇಳಬಾರ್ದು, ಏನಾದ್ರು ಕೊಡ್ಸಿ ಕ್ಷಮೆ ಕೇಳು. ಆಯ್ತು, ಕೊಡಿಸ್ತೀನಿ. ಬಾಯ್. ಮನೆಗೆ ಹೋಗಿ ಮಜ್ಜಿಗೆ ಕುಡಿ 5 ಲೋಟ, ಬರೋಣ. ಬಾಯ್.